ಸ್ನೇಹಿತರೆ ನಮಸ್ಕಾರ. ಮಾರ್ಲ್ ಆರ್ಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಇಲ್ಲಿ UIDAI ಅಂದರೆ ಆಧಾರ್ ಕಾರ್ಡ್ ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಹೊಸ ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. ಅದು ಕೂಡ ಏನಪ್ಪ ಅಂದರೆ ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಮತ್ತು ಡೈರೆಕ್ಟರ್ ಪೋಸ್ಟ್ಗಳನ್ನು ಕಾಲ್ಫರ್ ಮಾಡಲಾಗಿದೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಭಾರತದ ಒಂದಿಷ್ಟು ರಾಜ್ಯಗಳನ್ನು ಅವರು ಕೊಟ್ಟಿದ್ದಾರೆ. ಆ ರಾಜ್ಯದ ಅಭ್ಯರ್ಥಿಗಳು ಮಾತ್ರ ಅಪ್ಲಿಕೇಶನ್ ಹಾಕ್ಬೋದು ಅಂತ ಇಲ್ಲಿ ಏನಪ್ಪ ಅಂದರೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದರ ಒಂದು ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ಇಲ್ಲಿ ಆಫ್ಲೈನ್ ಪ್ರೊಸೆಸಿಂಗ್ ಇರುತ್ತೆ, ಅದನ್ನು ಯಾವ ರೀತಿ ಹಾಕಬೇಕು, ಯಾವ ರೀತಿ ನೀವು ಶೈಕ್ಷಣಿಕ ಅರ್ಹತೆಯನ್ನು ಮುಗಿಸಿರಬೇಕು, ಅಪ್ಲಿಕೇಶನ್ ಹಾಕಲು ಪ್ರಾರಂಭ ದಿನಾಂಕ, ಕೊನೆಯ ದಿನಾಂಕ ಯಾವುದು, ಸ್ಯಾಲ್ರಿ ಎಷ್ಟಿರುತ್ತೆ, ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ, ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಈಗ ಇದರ ಒಂದು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಇಲ್ಲಿ ಏನಪ್ಪ ಅಂತಂದರೆ ಮೊದಲಿಗೆ ಆರ್ಗನೈಸೇಷನ್ ನೇಮ್ ಅಂದರೆ ಸಂಸ್ಥೆ ಹೆಸರು ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಅಂದರೆ UIDAI ಅಂತ. ಇಲ್ಲಿ ಒಟ್ಟು 5 ಪೋಸ್ಟ್ಗಳನ್ನು ಕಾಲ್ಫರ್ ಮಾಡಲಾಗಿದೆ. ಜಾಬ್ ಲೊಕೇಶನ್ ಬಂದುಬಿಟ್ಟು ನ್ಯೂ ಡೆಲ್ಲಿ, ಬೆಂಗಳೂರು ಹಾಗೆ ರಾಂಚಿ ಅಂದರೆ ಜಾರ್ಖಂಡ್ನಲ್ಲಿ ಈ ಹುದ್ದೆಗಳ ಜಾಬ್ ಲೊಕೇಶನ್ನ ಕೊಟ್ಟಿದ್ದಾರೆ. ಇಲ್ಲಿ ಹುದ್ದೆ ಹೆಸರು ಬಂದುಬಿಟ್ಟು ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಮತ್ತು ಡೈರೆಕ್ಟರ್, ಈ ರೀತಿಯಾಗಿ ಹೊಸ ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. ಈ ಹುದ್ದೆಗಳಿಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ತಿಂಗಳ ವೇತನ 47,600 ರೂಪಾಯಿದಿಂದ ಹಿಡಿದು 2,15,900 ರೂಪಾಯಿವರೆಗೆ ಪರ್ ಮಂತ್ ಸ್ಯಾಲ್ರಿ ಸಿಗುತ್ತೆ. ಕರೆಕ್ಟಾಗಿ ನೋಡಿಕೊಂಡು ನೋಟಿಫಿಕೇಶನ್ ಓದಿಕೊಂಡು ಅರ್ಥ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಈಗ ಇಲ್ಲಿ UIDAI ರಿಕ್ರೂಟ್ಮೆಂಟ್ ಇದರ ಒಂದು ಎಲಿಜಿಬಿಲಿಟಿ ಡೀಟೇಲ್ಸನ್ನು ನೋಡ್ತಾ ಹೋದರೆ ಇಲ್ಲಿ ನೋಡಿ. ಈಗ ಏನಪ್ಪ ಅಂತಂದರೆ ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಒಂದು ಹುದ್ದೆ ಇದೆ. ಇದಕ್ಕೆ ಅಪ್ಲಿಕೇಶನ್ ನೀವು ಹಾಕಬೇಕಂತಂದರೆ ಕ್ವಾಲಿಫಿಕೇಷನ್ ನೋಡ್ತಾ ಹೋಗಿ CA ಮತ್ತು MBAಯನ್ನು ಕಂಪ್ಲೀಟ್ ಮಾಡಿರಬೇಕು. ಹಾಗೆ ಡೈರೆಕ್ಟರ್ ಟೆಕ್ನಾಲಜಿ ಇದಕ್ಕೂ ಕೂಡ ಏನಪ್ಪ ಅಂತಂದರೆ ನೀವು BE ಅಥವಾ BTech ಕಂಪ್ಲೀಟ್ ಮಾಡಿರಬೇಕು. ನಂತರ ಇಲ್ಲಿ ಡೈರೆಕ್ಟರ್ ಟೆಕ್ನಾಲಜಿ ಬೆಂಗಳೂರು ಇಲ್ಲಿ 2 ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ. ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ BE ಅಥವಾ BTech ಕಂಪ್ಲೀಟ್ ಮಾಡಿರಬೇಕು. ನಂತರ ಇಲ್ಲಿ ಡೈರೆಕ್ಟರ್ ಇಲ್ಲಿ ರಾಂಚಿಯಲ್ಲಿ ಈ ಒಂದು ಪೋಸ್ಟ್ಗಳನ್ನು ಏನಪ್ಪ ಅಂದರೆ ಕಾಲ್ಫರ್ ಮಾಡಲಾಗಿದೆ. ಒಂದು ಹುದ್ದೆ ಖಾಲಿ ಇದೆ. ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಂತಂದರೆ ನೀವು BE ಅಥವಾ BTech ಕಂಪ್ಲೀಟ್ ಮಾಡಿರಬೇಕು. ಸೊ ಈ ರೀತಿಯಾಗಿ ಏನಪ್ಪ ಅಂದರೆ ಒಂದು ಎಲಿಜಿಬಿಲಿಟಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ. ಕರೆಕ್ಟಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಹಾಗೆ ಇಲ್ಲಿ ಸ್ಯಾಲ್ರಿ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಹೋಗಿ ಪೋಸ್ಟ್ ವೈಸ್ ಸ್ಯಾಲ್ರಿ ಇದೆ. ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಹುದ್ದೆಗೆ ಆಯ್ಕೆಯಾದಂಥ ಎಲ್ಲ ಅಭ್ಯರ್ಥಿಗಳಿಗೆ 47,600 ರೂಪಾಯಿದಿಂದ 1,51,100 ರೂಪಾಯಿವರೆಗೆ ತಿಂಗಳ ವೇತನ ಇರುತ್ತೆ. ಹಾಗೆ ಇಲ್ಲಿ ಡೈರೆಕ್ಟರ್ ಟೆಕ್ನಾಲಜಿ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ 1,23,100 ರೂಪಾಯಿದಿಂದ ಹಿಡಿದು 2,15,090 ರೂಪಾಯಿವರೆಗೆ ತಿಂಗಳ ವೇತನ ಇರುತ್ತೆ. ಹಾಗೆ ಡೈರೆಕ್ಟರ್ ಟೆಕ್ನಾಲಜಿ ಬೆಂಗಳೂರಿನಲ್ಲಿದೆ. ಈ ಹುದ್ದೆಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ 1,23,100 ರೂಪಾಯಿಯಿಂದ 2,15,090 ರೂಪಾಯಿವರೆಗೆ ಪರ್ ಮಂತ್ ಸ್ಯಾಲ್ರಿ ಸಿಗುತ್ತೆ. ಈಗ ಅಲ್ಲಿ ಡೈರೆಕ್ಟರ್ ಇದು ರಾಂಚಿಯಲ್ಲಿ ಇರುತ್ತೆ. ಜಾಬ್ ಲೊಕೇಶನ್ ರಾಂಚಿ ಕೊಟ್ಟಿದ್ದಾರೆ. ಈ ಹುದ್ದೆಗೆ ಆಯ್ಕೆಯಾದಂಥ ಎಲ್ಲ ಅಭ್ಯರ್ಥಿಗಳಿಗೆ 1,23,100 ರೂಪಾಯಿದಿಂದ 2,15,090 ರೂಪಾಯಿವರೆಗೆ ಪರ್ ಮಂತ್ ಸ್ಯಾಲ್ರಿ ಸಿಗುತ್ತೆ. ಸೊ ಏನಪ್ಪ ಅಂದರೆ ಮಿಸ್ ಮಾಡದೆ ಯಾರು ಈ ರೀತಿಯಾಗಿ ನಾನು ಇಲ್ಲಿ ಮೇಲೆ ಹೇಳಿದ್ದೀನಿ. ಏನಪ್ಪ ಅಂದರೆ ಎಲಿಜಿಬಿಲಿಟಿ ಡೀಟೇಲ್ಸ್ ಆಗಿರ್ಬೋದು, ಎಜುಕೇಷನಲ್ ಕ್ವಾಲಿಫಿಕೇಷನ್ ಆಗಿರ್ಬೋದು, ಅವುಗಳನ್ನು ನೋಡಿಕೊಂಡು ನೀವು ಕಂಪ್ಲೀಟ್ ಮಾಡಿದ್ದೀರಾ ಅಂತಂದರೆ ಮಿಸ್ ಮಾಡದೆ ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿ. ಇಲ್ಲಿ ಸ್ಯಾಲ್ರಿ ನೀವು ಕಣ್ಣು ಮುಂದೆ ನೋಡ್ತಾ ಇರ್ಬೋದು. 47,000ದಿಂದ ಸ್ಟಾರ್ಟ್ ಆಗಿ 2,15,090 ರೂಪಾಯಿವರೆಗೆ ಇಲ್ಲಿ ಪರ್ ಮಂತ್ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ. ಈಗ ಇಲ್ಲಿ ಏಜ್ ಲಿಮಿಟನ್ನು ನೋಡ್ತಾ ಹೋಗೋಣ. ಏಜ್ ಲಿಮಿಟ್ ನೋಡ್ತಾ ಹೋದರೆ ಆ್ಯಸ್ ಪರ್ ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಅಂತಂದರೆ UIDAI ಈ ರೀತಿ ಏನಪ್ಪ ಅಂದರೆ ಇದರ ಒಂದು ನೋಟಿಫಿಕೇಷನ್ ಪ್ರಕಾರ ಕ್ಯಾಂಡಿಡೇಟ್ ಮ್ಯಾಕ್ಸಿಮಮ್ ಏಜ್ ಶುಡ್ ಬಿ 56 ಇಯರ್ಸ್ ಅಂದರೆ 56 ವರ್ಷದ ಒಳಗೆ ಇರತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ನಂತರ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ನೋಡ್ತಾ ಹೋದರೆ ಆ್ಯಸ್ ಪರ್ ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ನಾರ್ಮ್ಸ್ ಅಂದರೆ UIDAIಯಿಂದ ಏನೋ ಒಂದು UIDAIಯಿಂದ ಒಂದು ನೋಟಿಫಿಕೇಷನ್ ಬಿಡುಗಡೆ ಮಾಡಿದ್ದಾರೆ. ಅದರ ಪ್ರಕಾರ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಈಗ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಯಾವ ರೀತಿ ಇದೆ ಅಂತಂದರೆ ಆಫ್ಲೈನ್ ಮೂಲಕ ಇದೆ. ಇವರು ಇಲ್ಲಿ ಆಫ್ಲೈನ್ ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ. ಅಂದರೆ ನೀವು ಅಪ್ಲಿಕೇಶನ್ ಫಾರ್ಮನ್ನು ಫಿಲಪ್ ಮಾಡಿಕೊಂಡು ಅವರು ಏನೇನು ಡಾಕ್ಯುಮೆಂಟ್ಸ್ಗಳನ್ನು ಹೇಳ್ತಾರೆ ಅವುಗಳನ್ನು
ಅದಕ್ಕೆ ಅಟ್ಯಾಚ್ ಮಾಡಿ ಅವರ ಒಂದು ಅಡ್ರೆಸ್ಗೆ ನೀವು ಏನಪ್ಪ ಅಂದರೆ ಪೋಸ್ಟ್ ಮೂಲಕ ಆಗಿರ್ಬೋದು ಅಥವಾ ನೀವು ಖುದ್ದಾಗಿ ಹೋಗಿ ಕೊಟ್ಟು ಬರ್ಬೋದು. ಅದರ ಒಂದು ಅಡ್ರೆಸ್ಸನ್ನು ನೋಡ್ತಾ ಹೋದರೆ ಡೈರೆಕ್ಟರ್ HR ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ, 4th ಫ್ಲೋರ್, ಬಾಂಗ್ಲಾ ಸಾಹಿಬ್ ರೋಡ್, ಬಿಹೈಂಡ್ ಕಾಳಿ ಮಂದಿರ್ ಗೋಳೆ ಮಾರ್ಕೆಟ್, ನ್ಯೂ ಡೆಲ್ಲಿ 110001 ಆನ್ ಆರ್ ಬಿಫೋರ್ 20 ಮೇ 2026 ಅಂದರೆ 20 ಮೇ 2026 ಒಳಗಾಗಿ ನ್ಯೂ ಡೆಲ್ಲಿಲಿ ಡೈರೆಕ್ಟರ್ HR ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಇದರಲ್ಲಿ 4th ಫ್ಲೋರ್ ಇರುತ್ತೆ. ಹಾಗೆ ಬಾಂಗ್ಲಾ ಸಾಹಿಬ್ ರೋಡ್ ಬಿಹೈಂಡ್ ಕಾಳಿ ಮಂದಿರದ ಹಿಂದೆ ಬಾಂಗ್ಲಾ ಸಾಹಿಬ್ ರೋಡ್ನಲ್ಲಿ 4ನೇ ಫ್ಲೋರ್ನಲ್ಲಿ ಏನಪ್ಪ ಅಂದರೆ ನೀವು ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಈ ಒಂದು ಅಡ್ರೆಸ್ಗೆ ಕೊಡಬೇಕಾಗತ್ತೆ. ಸೊ ಕರೆಕ್ಟಾಗಿ ಅಡ್ರೆಸ್ಸನ್ನು ಏನಪ್ಪ ಅಂದರೆ ನೀವು ತಿಳ್ಕೊಳ್ಳಿ, ಇಲ್ಲಪ್ಪ ಅಂದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಬಿಡಿ. ಅಂದರೆ ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಈಸಿ ಆಗುತ್ತೆ. ಹಾಗೆ ಇಲ್ಲಿ ಅಪ್ಲಿಕೇಶನ್ ಹಾಕೋ ಲಿಂಕ್ ಬೇಕಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅಂದರೆ ಅಪ್ಲಿಕೇಶನ್ ಫಾರ್ಮ್ ಕೂಡ ನಿಮಗೆ ಏನಪ್ಪ ಅಂದರೆ ಆ ಒಂದು ಲಿಂಕ್ ಕ್ಲಿಕ್ ಮಾಡಿದರೆ ಸಾಕು, ಅದರಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ. ನೋಟಿಫಿಕೇಷನ್ ಬೇಕಂತಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಅಂದರೆ ನೀವು ಅದನ್ನು ಕರೆಕ್ಟಾಗಿ ನೋಡಿಕೊಂಡು ಅರ್ಥ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ನಿಮಗೆ ಅಪ್ಲಿಕೇಶನ್ ಹಾಕಲು ಪ್ರಾರಂಭ ದಿನಾಂಕ 13/3/2026 ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕ 20 ಮೇ 2026 ಇರುತ್ತೆ. ಇದರ ಒಳಗಾಗಿ ನೀವು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ ಅಂತ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ಡೇಟನ್ನು ಏನಪ್ಪ ಅಂದರೆ ಸ್ವಲ್ಪ ಅಂದರೆ ಪೋಸ್ಟ್ಗಳ ವೈಸ್ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕಲಿಕ್ಕೆ. ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಹುದ್ದೆಗೆ 20 ಮೇ 2026, ಉಳಿದಂಥ ಅಂದರೆ ಡೈರೆಕ್ಟರ್ ಟೆಕ್ನಾಲಜಿ ಬೆಂಗಳೂರು, ಹಾಗೆ ಡೈರೆಕ್ಟರ್ ರಾಂಚಿ ಈ 3 ಹುದ್ದೆಗಳಿಗೆ 13 ಮೇ 2026 ಅಪ್ಲಿಕೇಶನ್ ಹಾಕಲು ಕೊನೆಯ ದಿನಾಂಕವಾಗಿರುತ್ತೆ. ಇಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಅರ್ಜಿನ ಸಲ್ಲಿಸಿ. ನಿಮಗೆ ನೋಟಿಫಿಕೇಷನ್ ಟೆಲಿಗ್ರಾಮ್ ಚಾನಲ್ನಲ್ಲಿ ಸಿಗುತ್ತೆ. ಅಪ್ಲಿಕೇಶನ್ ಲಿಂಕ್ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ.